ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾಧರ್. ಯುವ ಸೇಫ್ಟಿ ಲಾಗ್ಸ್ಗೆ ಸ್ವಾಗತ. ಇವತ್ತು ಹೇಳಕೊಟ್ಟಿರೋ ಮಾಹಿತಿ ಏನಂದರೆ, ನೀವು ಕಾರ್ ಡೋರ್ಗೆ ಏನು ಸೈಡಲ್ಲಿ ಬ್ಲ್ಯಾಕ್ ಸ್ಟ್ರಿಪ್ ಹಾಕ್ತಿರೋ ಅದರಿಂದ ಲಾಭ ಏನು ನಷ್ಟ ಏನು ಅಂತ ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ಇದೇ ನೋಡಿ, ನೀವು ಸೇಫ್ಟಿಗೋಸ್ಕರ ಹಾಕ್ತಿರಲ್ಲ ಡೋರ್ ಬಿಲ್ಡಿಂಗ್ ಅಂತ, ಅದೇ ಇದನ್ನೆಲ್ಲರೂ ಯಾಕೆ ಹಾಕ್ತಾರೆ ಅಂದರೆ ಎ ಸಿ ಹೊರಗಡೆ ಹೋಗುತ್ತೆ ಅಂತ, ಎ ಸಿ ಕೂಲ್ ಆಗ್ತಾಯಿಲ್ಲ ಅಂತ ಆ ಥರ ನೀವು ಹಾಕ್ತಾ ಇರ್ತೀರ. ಎ ಸಿಗೆ ಇದಕ್ಕೆ ಯಾವುದೇ ಥರ ಸಂಬಂಧ ಇಲ್ಲ, ಯಾಕಂದರೆ ಇದು ಡೋರ್ ಎಡ್ಜಸ್ಸಲ್ಲಿರುತ್ತೆ. ಇದನ್ನು ಹಾಕೋದ್ರಿಂದ ಗಾಡಿ ರಸ್ಟ್ ಹಿಡಿತೈತಿ. ಅದೇನು ಮಾಡಿರಿ, ಈಗ ನೋಡಿರಿ ಹೇಗಂತ ನಿಮಗೆ ತೋರಿಸ್ತೀನಿ ನಾನಿಲ್ಲಿ. ಬರ್ರಿ ನೋಡ್ಕೊಂಬರೋಣ. ಇಲ್ಲಿ ನೋಡಿರಿ, ಇದರ ತಗಡಿರ್ತದೆ, ಈ ತಗಡು ಸಹಿತ ಜಂಗ್ ಹಿಡ್ದು ಆಮೇಲೆ ಈ ಪೋರ್ಷನಿಂದ ಜಂಗ್ ಸ್ಟಾರ್ಟ್ ಹಾಕೋ ಅಂತ ಬರ್ತದೆ. ಇಲ್ಲಿ ನೋಡಿರಿ, ಇಲ್ಲಿ ನೀರು ನಿಂತ್ಕೊಂಡು ಏನಾಗ್ತದೆ ಅಂದರೆ ಇಲ್ಲೆಲ್ಲ ಜಂಗ್ ಹಿಡಿಯೋಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿಗೆ ಸದ್ಯಕ್ಕೆ ಮಣ್ಣು ನಿಂತದ, ಆಮೇಲೆ ಈ ಮಣ್ಣು ಹೋಗಿ ನಿಂತ್ಕೊಂಡು ಸ್ಪೆಷಲಿ ಮಳೆಗಾಲದಾಗ ಇಲ್ಲಿ ಮಾತ್ರ ಭಾಳ ಡಸ್ಟ್ ಹಿಡಿತದೆ. ಡಸ್ಟ್ ಹಿಡ್ಕೊಳ್ಳೋದಲ್ದ ನೀರು ನಿಂತು ಕೊಳಕ್ಕೆ ಸ್ಟಾರ್ಟ್. ಇಲ್ಲಿ ನೋಡಿರಿ, ಗಾಡಿ ಎಷ್ಟು ನೀಟಾಗಿ ಕಾಣ್ತದಂದ್ರೆ ಭಾಳ ಚೆಂದ ನೀಟ್ ಕಾಣ್ತದೆ ಇದಕ್ಕೆ. ಈಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ನಿಮ್ಗೆ. ನೋಡಿ, ಹಿಂಗೆ ಮಣ್ಣು ಕುಂತಿದ್ರೆ ಜಾಮ್ ಆಗ್ತದೆ. ನಾವು ಭಾಳ ಜನರಿಗೆ ಹೇಳ್ತೀನಿ, ಇದನ್ನ ಹಾಕಿಸ್ಬೇಡ್ರಿ, ಸುಮ್ಮನೆ ಹಾಕೋದ್ರಿಂದ ದಂಡ ಐತಿ. ಅದಕ್ಕೆ ಇವತ್ತು ಪ್ರೂಫಿಗೋಸ್ಕರ ಇದು ನಿಮ್ಗೆ ಕೊಡಾಕತ್ತೀನಿ. ಇಲ್ಲಿ ನೋಡಿ, ಇಷ್ಟು ಗಾಡಿ ಡೋರ್ ಸೇಮ್ ಪ್ರಾಬ್ಲಮ್ ಆಗ್ಯಾವ, ಹೌದಾ? ಹಿಂಗಾಗಿದ್ದು ಆಮೇಲೆ ರಸ್ಟ್ ಹಿಡಿಯೋಕ್ಕೆ ಸ್ಟಾರ್ಟ್ ಆಗ್ತಾವೆ ಗಾಡಿಗಳು. ನೋಡ್ರಿ, ಇಲ್ಲಿ ಎಲ್ಲ ಡೋರ್ಗಳು ಸೇಮ್ ಅಂದರೆ ಸೇಮ್ ಪ್ರಾಬ್ಲಮ್ ಆಗಿದ್ದಾವೆ, ಹೌದಾ? ಇದನ್ನು ಹಾಕಿಸ್ಬೇಡ್ರಿ, ಇದರಿಂದ ಏನು ಯೂಸ್ ಇಲ್ಲ, ಸುಮ್ಮನೆ ಗಾಡಿ ಹಾಳಾಗ್ತೈತಿ. ಸೊ ಏನು ಮಾಡಿರಿ, ಯಾರು ಇದು ಹಾಕ್ಸೋಕೆ ಹೋಗ್ಬೇಡ್ರಿ. ಇವತ್ತಿಂದ ಇದಿಷ್ಟು ಮಾಹಿತಿ, ಇದಿಷ್ಟ ಆದರೆ ಮುಂದೆ 4 ಜನ ಶೇರ್ ಮಾಡಿರಿ. ಯಾಕಂದ್ರೆ ಒಳ್ಳೆ ಮಾಹಿತಿ. ಪಾಪ ಯಾರೋ ಒಬ್ರು ಗಾಡಿ ತೊಳ್ಕೊಂಡು ಭಾಳ ಕಷ್ಟಪಟ್ಟು ತೊಗೊಂಡಿರ್ತಾರೆ. ಸೊ ಅದಕ್ಕೆ ಬಾಯ್, ಥ್ಯಾಂಕ್ ಯು.